ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರದಲ್ಲಿ ಸಿಎಂ ಡಿಕೆಶಿ ಮತ್ತು ಕುಮಾರಸ್ವಾಮಿ ನಡುವೆ ಮಾತಿನ ಮಹಾಯುದ್ಧವೇ ನಡೀತಾ ಇದೆ. ಎಚ್ಡಿಕೆ ವಿರುದ್ಧ ಕನಕಪುರದ ಬಂಡೆ ಆರೋಪಗಳ ಬಾಣವನ್ನೇ ಪ್ರಯೋಗಿಸಿದ್ದಾರೆ. ಸಿಎಂ ಡಿಕೆ ಮಾತಿಗೆ ಕೇಳಿರುವಂತಹ ದಳಪತಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಮಿಸ್ಟರ್ ಡಿ.ಕೆ. ಶಿವಕುಮಾರ್, ನಾನು ಸಿಎಂ ಆಗಿರೋದು, ನಾನು ನಿಮ್ಮನ್ನು ಮುಖ್ಯಮಂತ್ರಿ ಅಂತ ನಾನು ಹೇಳಕ್ ಸಿದ್ಧವೇ ಇಲ್ಲ. ಪಾಪ ನನಗೆ ಸಿಗ್ತಾ ಇಲ್ವಲ್ಲ. ಅದೆಂಥದ್ದು? ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಡಿಕೆ ಎಚ್ಡಿಕೆ ಮಧ್ಯೆ ಪೊಲಿಟಿಕಲ್ ವಾರ್ ನಡೆದಿದೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಯೋಜನೆ ಶುರು ಮಾಡಿದ್ದೆ ಕುಮಾರಸ್ವಾಮಿ ಅಂತ ಸಿಎಂ ಡಿಕೆ ಪದೇ ಪದೇ ಹೇಳ್ತಿದ್ದಾರೆ. ನಾನು ಸಿಎಂ ಆಗಿರೋದೇ ಸಹಿಸಿಕೊಳ್ಳೋಕೆ ಆಗ್ತಿಲ್ಲ ಅಂತ ಡಿಕೆಸಿ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ಇದಕ್ಕೆ ಎಚ್ಡಿಕೆ ಲಘುವಾದ ಮಾತುಗಳನ್ನು ನಿಲ್ಲಿಸಿ ಎಂದಿದ್ದಾರೆ. ನೀವು ಏನೇನು ಪ್ರಯತ್ನ ಮಾಡ್ತಾ ಇದ್ದೀರಿ, ಏನೇನು ಸಂಚು ನಡೀತಾ ಇದ್ದೀರಿ, ಆಗ್ತಾ ಇಲ್ಲ. ಪಾಪ ನನಗೆ ಸಿಗ್ತಾ ಇಲ್ವಲ್ಲ. ಆಗೋದಲ್ಲ ಡಿಕೆ, ಆಗೋದಲ್ಲ ಅಂತ ಸಿಗ್ತಾ ಇದ್ದೀರಿ. ಗೊತ್ತಿದೆ ನನಗೆ, ನಿಮ್ಮ ಭಾವನೆ ನನಗೆ ಅರ್ಥ ಆಗ್ತದೆ. ದಯವಿಟ್ಟು ಮನಸ್ಸಿಗೆ ನೋಯಿಸ್ಕೋಬಾರ್ದು. ಯಾವ ರೈತರು ನೋಯಿಸಬಾರ್ದು ನಾವು. ಪಾಪ ಅವ್ರು ಹೇಳಿದ್ದಾರಲ್ಲ, ಅದೆಂಥದ್ದು? ಪಾಪ ಒಟ್ಟು ನೋವಂತೆ, ಕಿವುಚ್ತಾರಂತೆ. ಹಂಗೆ ಅನ್ನಿಸ್ತದ. ನಾನು ನೋಡಿದರೆ 3 ದಿವಸ ನನ್ನ ಪ್ರವಾಸ ಮಾಡಿ ಬಂದೆ ಪಶ್ಚಿಮ ಬಂಗಾಳದಲ್ಲಿ. ಯಾರಮ್ಮ ನೋಡಿ ಹೊಟ್ಟೆವರಿ ಪಡಬೇಕು, ಟೈಮ್ ಇರಬೇಕಲ್ಲ ನನಗೆ. ಅದರಿಂದ ಈ ಲಘುವಾದ ಮಾತುಗಳನ್ನು ನಿಲ್ಲಿಸಿ. ಜನ ನಿಮ್ಮನ್ನ ಸಿಎಂ ಅಂತ ಒಪ್ಪಿಕೊಂಡಿಲ್ಲ ಅಂತ ಎಚ್ಡಿಕೆ ಆಕ್ರೋಶಗೊಂಡ್ರು. ಇದಕ್ಕೆ ತಿರುಗೇಟು ಕೊಟ್ಟ ಸಿಎಂ ಡಿಕೆ ನನ್ನ ಜೈಲಿಗೆ ಕಳಿಸಬೇಕು ಅಂತ ಸಂಚು ಮಾಡ್ತಿದ್ದಾರೆ ಅಂದ್ರು. ಮಿಸ್ಟರ್ ಡಿ.ಕೆ. ಶಿವಕುಮಾರ್, ನಾನು ನಿಮ್ಮನ್ನು ಮುಖ್ಯಮಂತ್ರಿ ಅಂತ ನಾನು ಹೇಳಕ್ ಸಿದ್ಧವೇ ಇಲ್ಲ. ಹೌದು, ಆ ರಾಜ್ಯಕ್ಕೆ ಅಂಥ ಚಿನ್ನದಂಥ ರಾಜ್ಯ ಅದು. ಈ ರಾಜ್ಯದ ಮುಖ್ಯಮಂತ್ರಿ ಅಂತ ಭವಿಷ್ಯದ ಜನವು ಇನ್ನೂ 170 ಭಾಗ ಜನ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ನನ್ನ ಅಭಿಪ್ರಾಯದಲ್ಲಿ ಮುಖ್ಯಮಂತ್ರಿ ಅಂತ ಹೇಳಲ್ಲ. ಮಿಸ್ಟರ್ ಡಿ.ಕೆ. ಶಿವಕುಮಾರ್, ಜೈಲಿಗೆ ಕಳಿಸುವಂಥ ಸಮೀಪ ಬರ್ತಾ ಇದೆ. ರೆಡಿ ಇದ್ದೀನಿ ಕುಮಾರಣ್ಣ. ಯು ಆರ್ ಮೈ ಬ್ರದರ್. ನೀನು ನನಗೆ ಜೈಲಿಗೆ ಕಳಿಸ್ಬೇಕು ಅಂತ ಆಯಿತು, ನೀನು ಆಶೀರ್ವಾದ ಮಾಡು. ಕೃಷ್ಣ ಜನ್ಮಸ್ಥಳದಲ್ಲೂ ನಾನಿದ್ದವ. ನಾನು ಕುಮಾರಸ್ವಾಮಿ ಆದೇಶವನ್ನೇ ನಾನು ಪಾಲನೆ ಮಾಡಿದ್ದೀನಿ ಅಂತ ಡಿಕೆ ಹೇಳಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಎಚ್ಡಿಕೆ ನಾನೇ ಟೌನ್ಶಿಪ್ ತರೋಕೆ ಮುಂದಾಗಿದ್ದು ಹೌದು, ಆದರೆ ಸಭೆ ಮಾಡಿದ್ದೇನೆ ಅಂದಿದ್ದಾರೆ. ನೀವೇನು ತೀರ್ಮಾನ ಮಾಡಿದ್ದೀರಿ, ನಿಮ್ಮ ತೀರ್ಮಾನಕ್ಕೆ ನಾನು ಬದ್ಧನಾಗಿದ್ದೇನೆ. ನಿಮ್ಮ ಆದೇಶನ ಪಾಲನೆ ಮಾಡ್ತಾ ಇದ್ದೇನೆ. ನಿಮ್ಮ ಸಿಗ್ನೇಚರ್ಗೆ ನಾನು ಗೌರವ ಕೊಡ್ತಾ ಇದ್ದೇನೆ. ನಾನು ನಿಮ್ಮ ನೋವನ್ನು, ನಿಮ್ಮ ಸಂತೋಷವನ್ನು, ನಿಮ್ಮ ಚಿಂತನೆಯನ್ನು ಇಡೀ ವಿಶ್ವ ದರ್ಜಕ್ಕೆ ಈ ಬೆಂಗಳೂರು ನಗರವನ್ನು, ನಿಮ್ಮ ರಾಮನಗರವನ್ನು, ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನು ಪಾಪ ಹಾಸನದಿಂದ ಬಂದು ಇಲ್ಲಿ ರಾಜಕಾರಣ ಮಾಡಿ ಇಲ್ಲಿ ಒಳ್ಳೇದಾಗಬೇಕು ಅಂತೇಳಿ ಜನ ಆಶೀರ್ವಾದ ಮಾಡಿ ಏನು ನೀವು ಆಲೋಚನೆ ಮಾಡಿದ್ರಿ, ಅದನ್ನು ಮುಂದುವರಿಸ್ತಾ ಇದ್ದೇನೆ. 5 ಟೌನ್ಶಿಪ್ ಮಾಡಬೇಕು ಅಂತ ತೀರ್ಮಾನ ಮಾಡಿದವನು ನಾನೇ. ನಾನು ಇಲ್ಲ ಅಂತ ಎಲ್ಲೂ ಹೇಳಿಲ್ಲಪ್ಪ. ಗೌರವಾನ್ವಿತ ಮುಖ್ಯಮಂತ್ರಿಗಳೇ, ನಾನು 100 ಬಾರಿ ಹೇಳಿದ್ದೀನಿ. ನಾನೇ ಮಾಡಿದ ಕಾರ್ಯ ಮಾಡಬೇಕು ಅಂತಕ್ಕಂಥ ಯೋಜನೆಯನ್ನು ತರಬೇಕು ಅಂತ ಹೊರಟವನು ಅಂತ ನಾನೇ ಹೇಳ್ತಾ ಇದ್ದೀನಿ. ಏಕಾಏಕಿ ಎತ್ತು ಹೊರಗಾಕಬೇಕು ಅಂತ ಮಾಡಿದಂಥ ಕಾರ್ಯಕ್ರಮ ಅಲ್ಲಪ್ಪ. 3 ಬಾರಿ ಮೀಟಿಂಗ್ ಮಾಡಿದ್ದೀನಿ. ಈಗ ನೀವು ಮಾಡ್ತಿರೋದೇನೋ? ಇಷ್ಟೇ ಅಲ್ಲ, ಬಿಡದಿ ಟೌನ್ಶಿಪ್ ಯೋಜನೆ ತಮ್ಮ ಕನಸಲ್ಲ ಅಂತ ಸಿಎಂ ಹೇಳಿದ್ರು. ಈ ಯೋಜನೆ ನನ್ನ ಕನಸಿನ ಪ್ರಾಜೆಕ್ಟ್ ಅಲ್ಲ. ಇದು ಯಾವತ್ತೂ ಕೂಡ ನಾನು ನನ್ನ ಕನಸಿನ ಯೋಜನೆ ಈ ಬಿಡದಿ ಟೌನ್ಶಿಪ್ ಅಂತ ನಾನು ಹೇಳೇ ಇಲ್ಲ. ಮುಖ್ಯಮಂತ್ರಿಗಳಾದಂಥ ಗೌರವಾನ್ವಿತ ಕುಮಾರಸ್ವಾಮಿಯವರು, ಯಡಿಯೂರಪ್ಪನವರು ಏನು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಅವೆಲ್ಲ ಮುಂದುವರೆದಂಥ ಯೋಜನೆಗಳು. ಇದು ಕಂಟಿನ್ಯೂಷನ್ ಪ್ರೋಸೆಸ್. ಇದು ಅದೇನೇ ಹೇಳಿ, ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಸಿಎಂ ಡಿಕೆ ಕುಮಾರಸ್ವಾಮಿ ಮಧ್ಯೆ ಟಾಕ್ ವಾರ್ ಜೋರಾಗಿಯೇ ನಡೆದಿದೆ. ಮುಂದೆ ಅದು ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9. ಕೋಡುಬಳೆ ಅಂದ್ರೆ ಅಡುಕಲೆ.